ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ, ಪೊಲೀಸರಿಂದ 3 ಬಂಧನ. ಸದ್ಯದಲ್ಲೇ ಹೊರಬೀಳಲಿದೆ ಅಸಲಿ ಚಿತ್ರಣ. ರೌಡಿಸಂ ಬಿಟ್ಟರೂ ನಡೀತು ದಾಳಿ, ಹಾಡ ಹಗಲೇ ಹರಿತು ರಕ್ತದೋಕುಳಿ. ರೌಡಿಗಳ ದಿಢೀರ್ ದಾಳಿಗೆ ಸ್ನೇಹಿತರು ಗಲಿಬಿಲಿ. ಮೊಬೈಲ್ ಟಾರ್ಚರ್ಗೆ ಸ್ನೇಹಿತನ ಮೇಲೆ ಹಲ್ಲೆ, ಗೆಳೆಯನಿಗೆ ಚೂರಿಯಿಂದ ಇರಿದು ನಾಪತ್ತೆ. ಆರೋಪಿಗಾಗಿ ಪೊಲೀಸರ ಕಾರ್ಯಾಚರಣೆ. ಮತಪೇಟೆಯಲ್ಲಿ ಅಭ್ಯರ್ಥಿಗಳ ಅಬ್ಬರ, ಜಯನಗರದಲ್ಲಿ ನಟಿ ರಮ್ಯಾ ಪ್ರಚಾರ. ಜನರ ಮತಗಳಿಕೆಗೆ ನಾನಾ ಅವತಾರ. ವಾಷಿಂಗ್ ಮಷಿನ್ ನೀರು ಬಳಕೆಗೆ ತಂತ್ರಜ್ಞಾನ, ಗಲೀಜು ನೀರಿನಿಂದಲೂ ಸಿಗುತ್ತೆ ಪ್ರಯೋಜನ. ಇದು ಶಿವಕುಮಾರ್ ಕಂಡುಹಿಡಿದಿರೋ ವಿಧಾನ. ಮಲ್ಲೇಶ್ವರಂನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸದ್ಯದಲ್ಲೇ ಬ್ಲಾಸ್ಟ್ ಹಿಂದಿನ ರಹಸ್ಯವೂ ಕೂಡ ಬಯಲಾಗಲಿದೆ. ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ್ದಾರೆ. ಕರ್ನಾಟಕ, ತಮಿಳುನಾಡು ಹಾಗೂ ರಾಷ್ಟ್ರೀಯ ತನಿಖಾ ದಳ ಜಂಟಿ ಕಾರ್ಯಾಚರಣೆ ನಡೆಸಿದ್ದು, ಇದುವರೆಗೂ 3 ಬಂಧಿಸಲಾಗಿದೆ ಅಂತ ಸುವರ್ಣ ನ್ಯೂಸ್ಗೆ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿವೆ. ಜಂಟಿ ಕಾರ್ಯಾಚರಣೆ ನಡೆಸಿದ ವಿಶೇಷ ಪೊಲೀಸ್ ತಂಡಗಳು 3 ಶಂಕಿತ ಭಯೋತ್ಪಾದಕರನ್ನ ಬಂಧಿಸಿದ್ದಾರೆ. ಈ 3 ತಮಿಳುನಾಡಿನ ಚೆನ್ನೈ, ಮಧುರೈ ಹಾಗೂ ತಿರುನಲ್ವೆಯಲ್ಲಿ ಬಂಧಿಸಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಬಂಧಿತರಾದ 3ರಲ್ಲಿ ಓರ್ವ ಬೆಂಗಳೂರಿಗನೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. 3 ಶಂಕಿತ ಭಯೋತ್ಪಾದಕರನ್ನ ಬಂಧಿಸಿರೋ ಕರ್ನಾಟಕ ವಿಶೇಷ ಪೊಲೀಸ್ ತಂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಲಿದ್ದಾರೆ. ಈ ಮಧ್ಯೆ ಈ ಬಾಂಬ್ ಸ್ಫೋಟದ ಹಿಂದೆ ಸದ್ಯ ಬಂಧನದಲ್ಲಿರೋ ಮದನಿ ಕೈವಾಡವಿದೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ದಾರೆ. ಇವತ್ತು ಮದನಿ 98ನಲ್ಲಿ ಏನು ಬ್ಲಾಸ್ಟ್ ಮಾಡಿದ್ರು, ಆ ಬ್ಲಾಸ್ಟಿನ ಹಿನ್ನೆಲೆಯಲ್ಲಿ ಇವರು 7 ವರ್ಷದಲ್ಲೇ ಹೊರಗೆ ಬಂದರು. ಆದರೆ ಇನ್ನೂ ಅಲ್ಲಿ ಸುಮಾರು ಒಂದು 15 ಜನ ಅವರ ಜೊತೆಗಾರರಿದ್ದಾರೆ, ಮದನಿ ಜೊತೆಗಾರರಿದ್ದಾರೆ, ಜೈಲಿನಲ್ಲಿದ್ದಾರೆ. ಸೊ ಅವ್ರದ್ದು ಇಲ್ಲಿದು ಎರಡೂ ಲಿಂಕ್ ಇಟ್ಕೊಂಡು ಒಳಗಡೆಯಿಂದನೇ ಪ್ಲ್ಯಾನ್ ಮಾಡುವಂಥ ವ್ಯವಸ್ಥಿತ ಸಂಚ ಕುತಂತ್ರ ನಡೀತಾ ಇದೆ. ಒಟ್ಟಿನಲ್ಲಿ ಬಾಂಬ್ ಸ್ಫೋಟದ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಪೊಲೀಸರ ವಿಚಾರಣೆಯಿಂದಷ್ಟೇ ಸ್ಫೋಟದ ಹಿಂದಿನ ಉದ್ದೇಶ ಏನು, ಇದರ ಪ್ರಮುಖ ರೂವಾರಿಗಳ್ಯಾರು ಅನ್ನೋದು ಗೊತ್ತಾಗಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಆತ ಪ್ರೀತಿಸಿದ ಹುಡುಗಿಗಾಗಿ ರೌಡಿಸಂ ಅನ್ನೇ ಬಿಟ್ಟು ಸಾಮಾನ್ಯ ಜನರಂತೆ ಬದುಕೋದಕ್ಕೆ ಶುರು ಮಾಡಿದ್ದ. ಹೀಗೆ ಸಾಚ ಆಗೋದಕ್ಕೆ ಹೋದ ವ್ಯಕ್ತಿ ಹಾಗೂ ಆತನ ಸ್ನೇಹಿತ ಇವತ್ತು ಸಹಪಾಠಿ ರೌಡಿಗಳಿಂದಲೇ ಲಾಂಗು ಮಚ್ಚಿನ ಏಟು ತಿಂದು ಆಸ್ಪತ್ರೆ ಸೇರಿದ್ದಾರೆ. ವಿಜಯ್ ಕುಮಾರ್ ಹಾಗೂ ಶಿವಕುಮಾರ್ ಇಬ್ಬರು ರೌಡಿ ಶೀಟರ್ಸ್. ಆದ್ರೆ ಕಳೆದ 6 ತಿಂಗಳಿನಿಂದ ಮಚ್ಚು ಲಾಂಗಿಗೆ ಗುಡ್ ಬೈ ಹೇಳಿದ್ರು. ಸೈಲೆಂಟ್ ಆಗಿ ಜೀವನ ಸಾಗಿಸುತ್ತಿದ್ರು. ಹೀಗಿರುವಾಗ ಇವತ್ತು ಏಕಾಏಕಿ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ರಕ್ತದ ಓಕುಳಿಯನ್ನೇ ಹರಿಸಿದ್ದಾರೆ. ರೌಡಿಗಳ ತಂಡವೊಂದು ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿಬಿಟ್ಟಿದ್ದಾರೆ. ಅವರೇನೋ ಬದುಕೊಳ್ಳೋಕೆ ಅವ್ರ ದಾರಿ ನಡ್ಕೊಂಡು ಹೋಗ್ತಾರೆ. ಹುಡುಗರು ಒಂದ್ಸಲ ಹಳ್ಳಕ್ಕೆ ಬಿದ್ದಾವೆ, ಹಳ್ಳದಲ್ಲೇ ಬಿದ್ದಿರ್ತಾರೆ, ಎದ್ದೋಗ್ಬಾರ್ದು. ನೀವೇ ಈ ಟಿವಿಲಿರೋರ್ಗೆ, ಈ ಪೊರ್ಕಿ ಹುಡುಗರಿಗೆ ಅಪ್ಪ ಅಮ್ಮ ಎತ್ತಿ ಬಿಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಬುದ್ಧಿ ಬರಬೇಕು. ರೌಡಿಸಮ್ ಜೊತೆ ಸೇರಬಾರ್ದು. ರೌಡಿಸಮ್ ಜೊತೆ ಸೇರಿದ್ರೆ ಅವ್ರು ಬದುಕೊಂಡು ಹೋಗ್ತೀನಿ ಅಂತ ಬಿಟ್ಬಿಡ್ಬೇಕು. ತನ್ನವರಿಂದ ಹಲ್ಲೆಗೊಳಗಾದ ವಿಜಯ್ ಕುಮಾರ್ ಕಳೆದ 5-6 ತಿಂಗಳಿನಿಂದ ಕಾವ್ಯ ಎಂಬಾಕೆಯನ್ನ ಪ್ರೀತಿಸಿದ ಹುಡುಗಿಗಾಗಿ ರೌಡಿಸಂನೇ ಬಿಡೋದಕ್ಕೆ ಮುಂದಾಗಿದ್ದ. ಇದರಿಂದ ಸಿಟ್ಟಾದ ತೋಬ್ರಾಜ ತಮ್ಮ ಗ್ಯಾಂಗ್ ಬಿಟ್ಟು ಹೋಗಿರೋದನ್ನ ಮನಸ್ಸಲ್ಲಿಟ್ಟುಕೊಂಡು ಇವತ್ತು ವಿಜಯ್ ಕುಮಾರ್ ಹಾಗೂ ಶಿವಕುಮಾರನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅನ್ನೋದು ಹಲ್ಲೆಗೊಳಗಾದ ಮನೆಯವರ ಆರೋಪ. ನಾನು ಕಣ್ಣಾರ ನೋಡಿದ್ರೆ ಅವರು ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು, ನಾನು ಬಂದು ಹಿಂಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಕಾಸು ತಗೋತೀನಿ ಇರೋಣ ಅಂದ್ಬಿಟ್ಟು ಬರೋ ಅಷ್ಟರಲ್ಲಿ ಹೊಡೆದ್ಬಿಟ್ಟು ಹೋಗಿರೋದು. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಬಸವನಗುಡಿ ಪೊಲೀಸರು ಆರೋಪಿ ತೋಪ್ರಾಜನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ.
ಆದ್ರೆ ರೌಡಿಸಂನ ಕಳೆ ಕಿತ್ತು ಪ್ರೀತಿಯ ಹೂವು ಅರಳಿಸೋಕೆ ಹೋದ ವಿಜಯ್ ಕುಮಾರ್ ಮಾತ್ರ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಅವರಿಬ್ರು ಒಂದೇ ಅಂಗಡಿಯಲ್ಲಿದ್ದವರು. ರಾತ್ರಿ ಅಂಗಡಿಯಲ್ಲೇ ಮಲಗ್ತಾ ಇದ್ರು. ಆದ್ರೆ ಕಳೆದ ರಾತ್ರಿ ಅದೇನಾಯ್ತೋ ಏನೋ ಇಬ್ಬರ ನಡುವೆ ವಾಗ್ವಾದ ನಡೆದು ಒಬ್ಬ ಆಸ್ಪತ್ರೆ ಸೇರುವಂತೆ ಆಗೋಗಿದೆ. ಬೆಡ್ ಮೇಲೆ ಮಲಗಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿರುವ ಈತ ಕಿಶನ್ ಆಂಧ್ರಪ್ರದೇಶ ಮೂಲದವರು. ಮಲ್ಲೇಶ್ವರಂನಲ್ಲಿ ಜ್ಯುವೆಲರಿ ಶಾಪ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ. ಇದೇ ಶಾಪ್ನಲ್ಲಿ ಅಸನ್ ಎಂಬಾತ ಒಡವೆಗಳ ಪಾಲಿಶ್ ಕೆಲಸ ಮಾಡ್ತಿದ್ದ. ಅದ್ಯಾಕೋ ಏನೋ ಇವತ್ತು ಅಸನ್ ಕಿಶನ್ ಮೇಲೆ ಹಲ್ಲೆ ನಡೆಸಿಬಿಟ್ಟಿದ್ದಾನೆ. ಗಂಟಲಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ. 11 ಹೊತ್ತಾಗಿದ್ರೂ ಬೀಗ ತೆಗಿಯೋಕೆ ಯಾರೂ ಬಂದಿಲ್ಲ. ಸರಿ ಓನರ್ ತಿರ್ಗಾ ನಾವು ಕಾಲ್ ಮಾಡಿದ್ವಿ, ಈ ಥರ ಆಗಿದೆ ಅಂದರೆ ಬೀಗ ಹೊಡೆದಾಕ್ಬಿಡಿ ಅಂತ ಹೇಳಿದ್ರು. ಸೊ ಅವ್ರು ನಾವು ಪಕ್ಕದಲ್ಲಿ ಈ ಕೆಲಸ ಮಾಡ್ತಾರೆ ಇವರು, ವೆಲ್ಡಿಂಗ್ ಕೆಲಸ, ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಮಿಷಿನ್ ತೊಗೊಬಂದು ಅವರೇ ಬಂದು ಕಟ್ ಮಾಡಿದ್ರು. ಆವಾಗ ಕಟ್ ಮಾಡಿದ ತಕ್ಷಣ ನಾವು ಎದ್ದೋಗಿ ನೋಡಿದ್ವಿ, ಈ ಥರ ಆಗಿತ್ತು. ಕಿಶನ್ ಮತ್ತು ಅಸನ್ ರಾತ್ರಿ ಇಡೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಕಿಶನ್ ಮಧ್ಯಾಹ್ನ ಎಲ್ಲ ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿದ್ನಂತೆ. ಇದಕ್ಕೆ ಅಸನ್ ಆಕ್ಷೇಪ ವ್ಯಕ್ತಪಡಿಸಿದ್ರಿಂದ ವಾಗ್ವಾದವೂ ನಡೆದಿತ್ತಂತೆ. ಮತ್ತೆ ರಾತ್ರಿಯೂ ಕಿಶನ್ ಮೊಬೈಲ್ನಲ್ಲಿ ಮಾತಾಡಿದ್ರಿಂದಲೇ ಅಸನ್ ಹಲ್ಲೆ ನಡೆಸಿರಬಹುದು ಅಂತಾರೆ ಸ್ನೇಹಿತರು. ಅದೇ ಅವನು ಹಸನ್ ಅನ್ನೋನು ಅವ್ರ ಮಿಸಸ್ಗೆ ಫೋನ್ ಮಾಡ್ತಾ ಇರ್ತಾನೆ. ಡೈಲಿ ಫೋನ್ ಮಾಡ್ತಾನೆ. ಒಂದು 40 to 50 ರುಪೀಸ್ ಮಾತಾಡ್ತಾನೆ. ಇವನ ಮೊಬೈಲಿಂದ ಏನಾದರೂ ಮಾತಾಡಿ ಅದರಿಂದ ಇವನು ಏನಾದರೂ ಬೇರೆಯವ್ರಿಗೆ ಕಾಲ್ ಮಾಡೋಕ್ಕೆ ಕರೆನ್ಸಿ ಇಲ್ಲದೆ ಏನಾದರೂ ಜಗಳ ಬಂದು ಹಂಗಾಗಿರ್ಬೋದು. ಇಲ್ಲಾಂದರೆ ಇಬ್ಬರು ಡ್ರಿಂಕ್ ಮಾಡ್ತಾರೆ, ಅದರಿಂದ ಏನಾದರೂ ಆಗಿರ್ಬೋದು. ಹಲ್ಲೆಗೊಳಗಾದ ಕಿಶನ್ನನ್ನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಯಾಕಾಗಿ ಸ್ನೇಹಿತರಿಬ್ಬರ ಮಧ್ಯೆ ಈ ಘಟನೆ ನಡೆಯಿತು ಅನ್ನೋದಕ್ಕೆ ಆರೋಪಿ ಅಸನ್ ಪತ್ತೆಯಾದ ಬಳಿಕವೇ ಉತ್ತರ ಸಿಗಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕಿರಣ್ ಕುಮಾರ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.